ನೂರಾರು ವರ್ಷಗಳ ಇತಿಹಾಸವಿರುವ ಕೋಟೆಕಾರಿನ ಶೃಂಗೇರಿ ಮಠಕ್ಕೆ ಕಾಯಕಲ್ಪ ದೊರೆಯಲಿತು. ದೇವಸ್ಥಾನ, ಗುರುಮಠ, ಸಭಾಂಗಣ ಇತ್ಯಾದಿಗಳನ್ನು ನಿರ್ಮಿಸಲು ಜಗದ್ಗುರುಗಳ ಅನುಮತಿ ದೊರೆತಿತ್ತು. 1.5 ಎಕರೆ ವಿಸ್ತೀರ್ಣದಲ್ಲಿ ಸುಂದರ ರಚನೆ 2-3 ವರ್ಷಗಳಲ್ಲಿ ತಲೆ ಎತ್ತಿ ನಿಲ್ಲಲಿದೆ. ಹಳೆಯ ಆರೂಢ ಹಾಗೂ ಕಟ್ಟಡಗಳನ್ನು ಕೆಡಹಲು ಅನುಮತಿ ದೊರಕಿದ್ದು, ಡಿಸೆಂಬರ್ 26ರಂದು ಜಗದ್ಗುರುಗಳ ಅಮೃತ ಹಸ್ತದಲ್ಲಿ ಶಿಲಾನ್ಯಾಸವೂ ನಡೆಯಲಿದೆ ಎಂದು ಧರ್ಮಾಧಿಕಾರಿ ಬೊಳ್ಳಾವ ಸತ್ಯಶಂಕರ ಹೇಳಿದ್ದಾರೆ. ಭಾನುವಾರ ಅವರು ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಮಾತನಾಡಿದರು. ಶೃಂಗೇರಿಯ ಜಗದ್ಗುರುಗಳು ಆದಂತಹ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರಿಗೆ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಚರಣಾವೃಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈಗ ಶೃಂಗೇರಿ ಜಗದ್ಗುರುಗಳು ಈ ಪ್ರದೇಶದಲ್ಲಿ ಭವ್ಯವಾದ ಸಭಾಮಂಟಪ, ದೇವಸ್ಥಾನ, ಇದೆಲ್ಲ ಗುರುನಿವಾಸ ಸಂಕೀರ್ಣಗಳನ್ನು ಮಾಡಬೇಕು ಅಂತ ಅಭಿಪ್ರಾಯಪಟ್ಟು ತೀರ್ಮಾನ ಕೈಗೊಂಡಿದ್ದಾರೆ. ಅದರ ಶಂಕುಸ್ಥಾಪನೆಯನ್ನು
ಸ್ವತಃ ಶೃಂಗೇರಿ ಜಗದ್ಗುರುಗಳೇ ಇಲ್ಲಿಗೆ ಬಂದು ನೆರವೇರಿಸಿ ಇಲ್ಲಿನ ಜನರನ್ನು ಆರಿಸಲಿಕ್ಕಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಶಿಷ್ಯವರ್ಗದವರು ಇತರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತೇನೆ. ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಶಿಷ್ಯವೃಂದ ಸಮಿತಿಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂದರ್ಭ ಮಾತನಾಡಿ, ಸುಂದರವಾಗಿ ನಿರ್ಮಾಣಗೊಳ್ಳಲಿರುವ ಶ್ರೀಮಠ ಈ ಪ್ರದೇಶದ ಜನತೆಯ ಹೆಮ್ಮೆಯ ಪ್ರತೀಕವಾಗಲಿದೆ ಎಂದರು. ಶ್ರೀ ಗುರುವರ್ಯರನ್ನು ಮನಸ್ಸ ಸ್ಮರಿಸುತ್ತಾ, ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವತೆಯವರನ್ನ ಮನಸ್ಸು ಸ್ಮರಿಸುತ್ತಾ, ನಮ್ಮ ಕೋಟೆಕಾರು ಶ್ರೀ ಶೃಂಗೇರಿ ಶಾಖಾ ಮಠದ ಬಹಳ ವರ್ಷಗಳಿಂದ ನಮ್ಮ ಈ ಒಂದು ಮಠದ ಧರ್ಮಾಧಿಕಾರಿಗಳಾಗಿ ಬಹಳಷ್ಟು ಧಾರ್ಮಿಕವಾಗಿ ಭಾಗದಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸತ್ಯಶಂಕರ ಬೊಳ್ಳವರವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಈ ಒಂದು ಜಾಗದಲ್ಲಿ ಬಹಳ ಸುಂದರವಾದ ಈ ಒಂದು ಪ್ರದೇಶದಲ್ಲಿ ಗುರು ನಿವಾಸ, ಕಲ್ಯಾಣ ಮಂದಿರ, ದೇವರ ಗುಡಿ, ಅದೇ ರೀತಿ ವಾಣಿಜ್ಯ ಸಂಕೀರ್ಣದ ಒಂದು ಬಹಳ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಶಂಕರಾಚಾರ್ಯ ಮಠದ ವತಿಯಿಂದ ನಾಡಿದ್ದು ಈ ತಿಂಗಳು 26ನೇ ತಾರೀಕಿಗೆ ಅದರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ನಾವೆಲ್ಲರೂ ಕೂಡ ಈ ಭಾಗದ ಎಲ್ಲ ನಮ್ಮ ಸಮಾಜದ ಪ್ರಮುಖರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡುವುದರ ಮೂಲಕ ಆ 26ನೇ ತಾರೀಕಿನಂದು ನಡೆಯುವಂಥ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ನಿಜವಾಗಿಯೂ ಕೂಡ ಸ್ವಾಮೀಜಿಯವರ ನಮ್ಮ ಜಗದ್ಗುರುಗಳ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಆದರೂ ಕೂಡ ಅದಕ್ಕೊಂದು ಪೂರ್ವಭಾವಿಯಾಗಿ ಸಭೆಯನ್ನು ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದರ ಮೂಲಕ ಆ 26ನೇ ತಾರೀಕಿನ ಆ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಕೂಡ ಯಶಸ್ವಿಯಾಗಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಬಹಳ ಸುಂದರವಾದ ಒಂದು ವ್ಯವಸ್ಥೆ ಈ ಒಂದು ಕೋಟೆಕಾರು ಈ ಹೈವೇ ರಾಷ್ಟ್ರೀಯ ಹೆದ್ದಾರಿಯ ಈ ಪಕ್ಕದಲ್ಲಿ ಇರತಕ್ಕಂಥ ಈ ಸುಂದರವಾದ ಒಂದು ಜಾಗ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಶಾರದಾ ಮಾತೆಯ ಒಂದು ದೇಗುಲದ ರೀತಿಯಲ್ಲಿ, ಒಂದು ಗುರುಮಂದಿರದ ರೀತಿಯಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಒಂದು ರೀತಿಯಾದ ಒಂದು ನೆಮ್ಮದಿಯ ಒಂದು ತಾಣವಾಗಿ ಒಂದು ಕಂಗೊಳಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತನುಮನ ಧನದ ರೀತಿಯಲ್ಲಿ ಪೂರ್ತಿಯಾಗಿ ಸಹಕಾರವನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸೋಣಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಈ ಊರಿನ ಜನರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಬಹಳ ವಿಶೇಷವಾಗಿ ನಮ್ಮ ಶೃಂಗೇರಿ ಮಠದ ಗುರುಗಳು ಬಹಳಷ್ಟು ಬಾರಿ ಈ ಜಾಗಕ್ಕೆ ಪಾದಾರ್ಪಣೆ ಮಾಡಿ ಈ ಜಾಗ ಪರಮ ಪಾವನವಾಗಿದೆ. ನಾಡಿದ್ದು 26 ತಾರೀಕಿಗೆ ಕೂಡ ಅವರು ಬಂದು ಅವರ ದಿವ್ಯ ಹಸ್ತದಲ್ಲಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗಿ ನಮ್ಮ ಏನು ಆ ಒಂದು ಬಹಳ ವರ್ಷದ ಕನಸುಗಳನ್ನು ನಮ್ಮ ಸತ್ಯಶಂಕರ ಬೊಳ್ಳವರವರು ಇಟ್ಕೊಂಡಿದ್ದಾರೆ ಮತ್ತು ಈ ಊರಿನ ಜನರು ಯಾವ ರೀತಿ ಈ ಜಾಗದ ಬಗ್ಗೆ ಒಂದು ರೀತಿಯಾದ ಒಳ್ಳೆಯ ಒಂದು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಆ ಎಲ್ಲ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲಿ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣಂತ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಕೊಪ್ಪಲು ಸಮಿತಿಯ ಪೂರ್ಣ ಪರಿಚಯವಿತ್ತರು. ಸಮಿತಿ ಮತ್ತು ಸತ್ಕಾರ ಸಮಿತಿ, ಪ್ರಚಾರ ಸಮಿತಿ, ಆರ್ಥಿಕ ಸಮಿತಿ ಮತ್ತು ವೇದಿಕೆಯ ನಿರ್ವಹಣೆ, ಸ್ವಚ್ಛತೆ, ಕಟ್ಟಡವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ವೈದಿಕ ಇದಿಷ್ಟು ಸಮಿತಿಗಳನ್ನು ರಚನೆ ಮಾಡಬೇಕಂತ ಇಲ್ಲಿಗ ಹೇಳಿದ್ದಾರೆ. ಸೊ ಇದರಲ್ಲಿ ನಾವೀಗ ಯಾರೆಲ್ಲ ಬಂದರೆ ಮತ್ತು ಮೊನ್ನೆ ಮೀಟಿಂಗ್ ಬಂದಂಥ ಜನರು ಅದೆರಡನ್ನೂ ನಾವು ಪಟ್ಟಿಯನ್ನು ತುಲನೆ ಮಾಡಿ ಆಯಾ ಇವರಿಗೆ ವ್ಯಕ್ತಿಗಳಿಗೆ ನಾವು ಆ ಸಮಿತಿಯನ್ನು ನಾವು ಸೇರಿಸ್ಕೊಳ್ತೇವೆ. ಈಗ ನಾವು ಕೇಳುವ ಸೇರಿಸಿಕೊಂಡು ತಮಗೆಲ್ಲರಿಗೂ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಈಗ ನಾವು ಇವಾಗ ಒಂದು ಕ್ರಿಯೇಟ್ ಮಾಡಿದ್ದೇವೆ, ಅದನ್ನು ವಾಟ್ಸಪ್ಪನ್ನು ಅದನ್ನು ನಾವು ನಿಮಗೆ ಹಾಕ್ತೇವೆ ಸಮಿತಿ.